ಡಯಾಬಿಟಿಕ್ ನ್ಯೂರೋಪತಿ ಎಷ್ಟೊಂದು ಜನ ಪೇಷಂಟ್ಸ್ ಕಂಬಿಟ್ಟು ಸರ್ ಕೈ ಜೋವು ಸರ್ ಮರಗಟ್ಟಿದೆ, ರಾತ್ರಿ ಎಲ್ಲ ನಿದ್ದೆ ಬರಲ್ಲ, ಕೈ ಕೊಡುತ್ತಾ ಇರ್ತೀವಿ, ಪಿನ್ಸ್ ಅಂಡ್ ನೀಡ್ಸ್ ಅಂತೀವಿ, ಮುಳ್ಳು ಚುದ್ದಂಗೆ ಆಗುತ್ತೆ, ಇರುವೆ ಹರಿದಾಡಂಗೆ ಆಗುತ್ತೆ ಸರ್, ಪಾದ ನಡೀತಾ ಇದ್ದರೆ ಮುಳ್ಳು ಮೇಲೆ ನಡೀತಾ ಇದೀವಿ ಅನ್ನೋ ಥರ ಫೀಲಿಂಗ್ ಆಗುತ್ತೆ ಸರ್, ಸೆನ್ಸೇಷನ್ ಕಟ್ಟೋಗುತ್ತಲ್ಲ, ಎಲ್ಲ ಬಿದ್ದೋಗ್ಬಿಡ್ತೀವಿ ಸರ್ ಆ ಥರ ಸೆನ್ಸೇಷನು. ಅದಕ್ಕೆ ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ. ಎಷ್ಟೋ ಜನ ಪೇಷಂಟ್ಗೆ ಡಯಾಬಿಟಿಸ್ ಲಾಂಗ್ ಟರ್ಮ್ ಇರುತ್ತೆ, ಬಟ್ ಅವ್ರಿಗೆ ಪೇಯ್ನ್ ಇರಲ್ಲ. ಕೆಲವ್ರಿಗೆ ಡಯಾಬಿಟಿಸ್ ಕಂಟ್ರೋಲ್ ಇರುತ್ತೆ, ಆದರೂ ಪೇನ್ ಇರುತ್ತೆ. ಯಾಕೆ ಸರ್ ಅಂದರೆ ಡಯಾಬಿಟಿಸ್ ನ್ಯೂರೋಪತಿ ಬರುವಂಥದ್ದು ಬರೀ ಡಯಾಬಿಟಿಸ್ ಅವ್ರಿಗೆ ಅಷ್ಟೇ ಅಲ್ಲ, ಅದಲ್ಲದೆ ಎಷ್ಟೊಂದು ಕಾರಣಗಳಿದ್ದಾರೆ. ಅವ್ರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ವೈಟಮಿನ್ ಕಡಿಮೆ ಇರ್ಬೋದು, ಕಿಡ್ನಿ ಪ್ರಾಬ್ಲಮ್ ಇರ್ಬೋದು, BP ಬ್ಲಡ್ ಶುಗರ್ ಇರ್ಬೋದು, ಮತ್ತು ಡ್ರಿಂಕ್ಸ್ ಆಲ್ಕೋಹಾಲ್ ಮಾಡ್ತಾ ಇರ್ಬೋದು. ಈ ರೀತಿಯ ನಾನಾ ಕಾರಣಗಳಿಂದ ಕೂಡ ಡಯಾಬಿಟಿಕ್ ನ್ಯೂರೋಪತಿ ಬರ್ಬೋದು, ಬಂದಿದ್ದು ಜಾಸ್ತಿ ಆಗ್ಬೋದು. ಎಲ್ಲ ಸವಿರವಾಗಿ ಹೇಳ್ತೀನಿ. ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ಅಂತ. ನನ್ನ ವೀಡಿಯೋನ ಕಂಪ್ಲೀಟ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಗೆಳೆಯರೆ. ಡಯಾಬಿಟಿಕ್ ನ್ಯೂರೋಪತಿ ಮೇನ್ ಡಯಾಬಿಟಿಸ್ ಹೊರಗೆ ಬರೋದು ಯಾರಿಗೆ ಲಾಂಗ್ ಸ್ಟ್ಯಾಂಡಿಂಗ್ ಕ್ರಾನಿಕ್ ಡಯಾಬಿಟಿಸ್ ಇರುತ್ತೆ, ಎಸ್ಪೆಷಲಿ ಅನ್ಕಂಟ್ರೋಲ್ ಡಯಾಬಿಟಿಸ್ ಇರುತ್ತಲ್ಲ, ಅವ್ರಿಗೆ ನಿಮ್ಗೆ ಗೊತ್ತಿರೋಂಗೆ ಇನ್ಸುಲಿನ್ ಬಾಡಿಲಿ ಕಡಿಮೆ ಇರುತ್ತೆ. ಸೊ ನರ್ವ್ಸ್ ಡ್ಯಾಮೇಜ್ ಆಗೋದು, ಅದಕ್ಕೆ ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ. ಸೊ ಡಯಾಬಿಟಿಸ್ ಅವ್ರಿಗೆ ನರಗಳು ದೌರ್ಬಲ್ಯ ಬರೋದು, ನರಗಳು ಡ್ಯಾಮೇಜ್ ಆಗೋದು ಭಾಳ ಕಾಮನ್ನು. ಸೊ ನಿಮ್ಗೆ ಗೊತ್ತೇ ಇದೆ, ಶುಗರ್ನ ನಾನು ಎಷ್ಟೊಂದು ವೀಡಿಯೋಗಳು ಹೇಳಿದ್ದೀನಿ. ಶುಗರ್ನ ಕಂಟ್ರೋಲ್ ಇಟ್ಕೊಂಡ್ರೆ, ನೀವು ಹೇಳ್ದಂಗೆ ನಾನು ಹೇಳಿದ್ನಲ್ಲ, ಹುಲಿನೋ ಚಿರ್ತೇನೆ ಇರ್ತಾನೆ, ಬೋನಲ್ಲಿ ಹಾಕೊಂಡು ಕಂಟ್ರೋಲ್ ಇಟ್ಕೊಂಡು ನಿಮ್ಗೇನು ತೊಂದರೆ ಕೊಡಲ್ಲ. ಹೊರಗಡೆ ಬಂತ ಅಂದರೆ ಎಲ್ಲ ತೊಂದರೆ ಕೊಡುತ್ತೆ. ಅದೇ ರೀತಿ ಶುಗರ್ನ ಕಂಟ್ರೋಲ್ ಇಟ್ಕೊಳ್ಳೋದು ಭಾಳ ಮುಖ್ಯ. ಅರ್ಲಿ ಸ್ಟೇಜಲ್ಲೇ ಡಯಾಗ್ನೋಸ್ ಮಾಡೋಕೆ, ಅಗ್ರೆಸಿವ್ ಟ್ರೀಟ್ಮೆಂಟ್ ಮಾಡೋಕೆ. ಕೆಲವರಿಗೆಲ್ಲ ಶುಗರ್ ಲೆವೆಲ್ ಜಾಸ್ತಿ ಇರುತ್ತೆ, 200-300 ಏನು ತೊಂದರೆ ಇಲ್ಲ ಸರ್, ಮಾತೆ ತೊಗೊತಾಯಿನಿ, ಬಟ್ ಅಷ್ಟು ಜಾಸ್ತಿ ಏನು ಪ್ರಾಬ್ಲಮ್ ಏನಂತ ಆಗಲ್ಲ. ಶುಗರ್ ಲೆವೆಲ್ ನಾರ್ಮಲ್ ರೇಂಜಾಗಿ ಬಂದರೆ ನಿಮ್ಗೆ ಆಗುವಂಥ ಕಾಂಪ್ಲಿಕೇಶನ್ ಲೈಕ್ ನರ್ವ್ ಡ್ಯಾಮೇಜ್ ಇರ್ಬೋದು, ಡಯಾಬಿಟಿಕ್ ನ್ಯೂರೋಪತಿ ಇರ್ಬೋದು, ವ್ಯಾಸ್ಕ್ಯುಲೋಪತಿ ಇರ್ಬೋದು, ಡಯಾಬಿಟಿಕ್ ನೆಫ್ರೋಪತಿ, ಅವೆಲ್ಲ ಕಂಟ್ರೋಲ್ ಬರೋದು ಶುಗರ್ ಲೆವೆಲ್ ನಾರ್ಮಲ್ ಇದ್ದಾಗ. ಹಂಗಾಗಿ ಶುಗರ್ ಇರೋರು ಶುಗರ್ ಲೆವೆಲ್ನ ನಾರ್ಮಲಾಗಿ ಮೇಂಟೈನ್ ಮಾಡಿ. ಥೈರಾಯ್ಡ್ ಇರೋರು ನಿಮ್ಗೆ ಗೊತ್ತಿದೆಯಲ್ಲ, ಥೈರಾಯ್ಡ್ ಭಾಳನೇ ಕಾಮನ್, ಸೈಲೆಂಟ್ ಅಂತ ಗೊತ್ತಾಗಿಲ್ಲ ಭಾಳ ಜನಕ್ಕೆ. ಸೊ ಹಾಗಾಗಿ ಥೈರಾಯ್ಡ್ ಇರೋರಿಗೆ, ಥೈರಾಯ್ಡಲ್ಲಿ 2 ಇದೆ, ಹೈಪೋಥೈರಾಯ್ಡಿಸಮ್ ಅಂತ ಯಾರಿಗೆ ಹಾರ್ಮೋನ್ ಲೆವೆಲ್ ಕಡಿಮೆ ಇರುತ್ತೆ, ಹೈಪರ್ ಥೈರಾಯ್ಡಿಸಮ್ ಅಂತೀವಿ ಯಾಕೆ ಥೈರಾಯ್ಡ್ ಹಾರ್ಮೋನ್ ಜಾಸ್ತಿ ಇರುತ್ತೆ. ಇಬ್ಬರಿಗೂ ಕೂಡ ನರ್ವ್ ಡ್ಯಾಮೇಜ್ ಆಗೋ ಚಾನ್ಸಸ್ ತೆಗಳಿದ್ದಾರೆ. ಡಯಾಬಿಟಿಸ್ ಇವ್ರಿಗೆ ಥೈರಾಯ್ಡ್ ಇತ್ತಪ್ಪ ಅಂದರೆ ನ್ಯೂರೋಪತಿ ಆಗುವಂಥ ಚಾನ್ಸಸ್ ಇನ್ನೂ ಜಾಸ್ತಿ ಅಲ್ವಾ. ಸೊ ಡಯಾಬಿಟಿಸ್ ಥೈರಾಯ್ಡ್ ಸೇರ್ಕೊಂಡ್ಬಿಡುತ್ತೆ. ಹೆಂಗೆ ಸರ್ ಥೈರಾಯ್ಡ್ಗೆ ಪ್ರಾಬ್ಲಮ್ ಆಗುತ್ತೆ ನರ್ವ್ಸ್ಗೆ ಅಂತಂದರೆ, ಥೈರಾಯ್ಡಲ್ಲಿ ಕೆಲವು ನಾನು ಹೇಳಿದಾಗ ಹಾರ್ಮೋನ್ ವೇರಿಯೇಷನ್ಸ್ ಆದಾಗ ನರ್ವ್ಸ್ ಕೂಡ ಡ್ಯಾಮೇಜ್ ಆಗ್ಬೋದು, ಮಸಲ್ಸ್ ವೀಕ್ನೆಸ್ ಬರ್ಬೋದು. ನರ್ವ್ಸ್ ಡ್ಯಾಮೇಜ್ ಆದರೆ ನಿಮ್ಗೆ ಗೊತ್ತೇ, ಅದನ್ನು ಒಂದು ಥೈರಾಯ್ಡ್ ನ್ಯೂರೋಪತಿ ಅಂತ ಕೂಡ ಕರಿತೀವಿ. ಸೊ ನರ್ವ್ಸ್ ಡ್ಯಾಮೇಜ್ ಆದಾಗ ಡಯಾಬಿಟಿಕ್ ನ್ಯೂರೋಪತಿ ಇದು ಸೇರ್ಕೊಳ್ಳುತ್ತೆ. ನಿಮಗೆ ಟಿಂಗ್ಲಿಂಗು, ನಮ್ನೆಸ್ಸು, ಮಸಲ್ ವೀಕ್ನೆಸ್ಸು, ಲೇಜಿನೆಸ್ಸು, ಲೆಥಾರ್ಜಿನೆಸ್ ಅವೆಲ್ಲ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ ಹೈಪೋಥೈರಾಯ್ಡಿಸಮ್ಲಿ. ಹೈಪರ್ ಥೈರಾಯ್ಡಿಸಮ್ಲಿ ಅದ್ರ ಉಲ್ಟಾ ಓವರ್ ಆ್ಯಕ್ಟಿವ್ ಆಗಿರ್ತಾರೆ, ಕಣ್ಣಿತೆಲ್ಲ ಉಬ್ಬ ಕೊಟ್ಟಿರ್ತಾರೆ, ಎಷ್ಟೊಂದು ಚೇಂಜಸ್ ಆಗುತ್ತೆ, ಮೆಟಬಾಲಿಕ್ ಚೇಂಜಸ್ ಆಗುತ್ತೆ. ಡಯಾಬಿಟಿಕ್ ನ್ಯೂರೋಪತಿ ಕೂಡ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಇವನ್ ಶುಗರ್ ಕೂಡ ಕಂಟ್ರೋಲ್ ಬರೋದು ಚಾನ್ಸಸ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಥೈರಾಯ್ಡ್ ಕೂಡ ನೀವು ಪರೀಕ್ಷೆ ಮಾಡಿಸ್ಕೊಂಡು ಅದು ಕೂಡ ಉತ್ತಮವಾದ ಟ್ರೀಟ್ಮೆಂಟ್ ತಗೋಬೇಕು, ಡಯಾಬಿಟಿಕ್ ನ್ಯೂರೋಪತಿ ಕಂಟ್ರೋಲ್ ಬರಬೇಕಂದ್ರೆ. ಮೂರನೇದು ಬಂದುಬಿಟ್ಟು ವೈಟಮಿನ್ ಡಿಫಿಷಿಯನ್ಸೀಸ್, ಎಸ್ಪೆಷಲಿ ವೈಟಮಿನ್ B ಕಾಂಪ್ಲೆಕ್ಸ್ಲಿ ವೈಟಮಿನ್ B1 ಇದೆ, B6 ಇದೆ, B12. ವೈಟಮಿನ್ B12 ಮಿಥೈಲ್ಕೋಬಾಲಮಿನ್ ಅಂತ ಹೇಳ್ತೀವಿ. ಸೊ ಈ ಒಂದು ವೈಟಮಿನ್ಸ್ ಕಡಿಮೆ ಇರೋದ್ರಿಂದ ಆಹಾರ ಪದಾರ್ಥದಲ್ಲಿ ನರ್ವ್ಸ್ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ. ವೈಟಮಿನ್ B12 ಏನಿದೆ ಅದು ಒಂದು ನರ್ವ್ಗೆ ಒಂದು ಶೀಟ್ ಬರುತ್ತೆ, ಮೈಲಿನ್ ಶೀಟ್ ಅಂತ ಹೇಳ್ತೀವಿ. ಆ ಶೀಟ್ನ ಉತ್ಪತ್ತಿ ಆಗೋಕ್ಕೆ, ಶೀಟ್ನ ಮೇಂಟೆನೆನ್ಸ್ ಆಗೋಕ್ಕೆ ಬೇಕಾಗುವಂಥ ಒಂದು ಅತ್ಯುತ್ತಮವಾದ ಒಂದು ವೈಟಮಿನ್ ಅಂದರೆ ವೈಟಮಿನ್ B12. ಸೊ ವೈಟಮಿನ್ B12 ನಾನು ಭಾಳ ವೀಡಿಯೋಸಲ್ಲಿ ಹೇಳಿದ್ದೀನಿ, ಸಸ್ಯಾಹಾರಗಳಿಗೆ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ವೈಟಮಿನ್ B12 ಕಡಿಮೆ ಆದಾಗಲೂ ಕೂಡ ಡಯಾಬಿಟಿಕ್ ನ್ಯೂರೋಪತಿ ಜಾಸ್ತಿ ಆಗುತ್ತೆ. ನ್ಯೂರೋಪತಿ ಗೊತ್ತಿದೆ, ನರ್ವ್ಸ್ ಡ್ಯಾಮೇಜ್ ಆಗುತ್ತಲ್ವಾ. ಸೊ ನರಕ್ಕೆ ಬೇಕಾಗುವಂಥ ಆಹಾರ ಪದಾರ್ಥಗಳು ವೈಟಮಿನ್ B12 ಎಲ್ಲ ತೊಗೊಳ್ದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ನಿಮ್ಮ ನರ್ವ್ಸ್ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಡಯಾಬಿಟಿಕ್ ನ್ಯೂರೋಪತಿಯವರು, ಡಯಾಬಿಟಿಸ್ ಅವರು ವೈಟಮಿನ್ B12ನ ರೆಗ್ಯುಲರ್ ಉಪಯೋಗಿಸ್ಕೊಳ್ಳಿ. ನಾನು ವೈಟಮಿನ್ B12 ಕುರಿತಾಗಿ ಒಂದು ವಿಡಿಯೋ ಮಾಡಿದ್ದು, ದಯವಿಟ್ಟು ಅವೆಲ್ಲ ವಾಚ್ ಮಾಡಿ. ವೈಟಮಿನ್ B12 ನೀವು ನಾರ್ಮಲ್ ರೇಂಜಲ್ಲಿ ಮೇಂಟೈನ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಡಯಾಬಿಟಿಕ್ ನ್ಯೂರೋಪತಿ ಕೂಡ ಕಂಟ್ರೋಲಿಗೆ ಬರುತ್ತೆ. ಆಗುವಂಥ ಟಿಂಗ್ಲಿಂಗು, ನಮ್ನಿಂಗ್ ಸೆನ್ಸೇಷನ್ ಅವೆಲ್ಲ, ಮತ್ತು ಇವನ್ ಪೆರಿಫರಲ್ ನ್ಯೂರೋಪತಿ ಅಂತೀವಿ, ನರ್ವ್ಸ್ ಕೂಡ ಡ್ಯಾಮೇಜ್ ಆಗಿ ಕೆಲವು ಇಂಬ್ಯಾಲೆನ್ಸ್ ಆಗುವಂಥ ಚಾನ್ಸ್ ಇರುತ್ತೆ, ಅವೆಲ್ಲ ಅವಾಯ್ಡ್ ಆಗುತ್ತೆ. ವೈಟಮಿನ್ B12ನ ಚೆಕ್ ಮಾಡಿಸ್ಕೋತಾರೆ. ವೈಟಮಿನ್ B12ನ ನಾರ್ಮಲ್ ರೇಂಜಲ್ಲಿ ಮೇಂಟೈನ್ ಮಾಡಿ ಗೆಳೆಯರೆ. 4ನೇದು ಕಿಡ್ನಿ ಪ್ರಾಬ್ಲಮ್ಸ್ ಇರೋರಿಗೆ ಅಲ್ವಾ, CKD ಅಂತೀವಿ, ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ. ಕೆಲವರಿಗೆ ರೀನಲ್ ಫೇಲ್ಯೂರ್ ಆಗುತ್ತೆ, ಕೆಲವರಿಗೆ ಇವನ್ ಅಕ್ಯೂಟ್ ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಕೆಲವರಿಗೆ ಬೈ ಬರ್ತಿಂದನೇ ಕಿಡ್ನಿ ಒಂದು ಫಂಕ್ಷನ್ ಆಗಿರಲ್ಲ, ಒಂದೇ ಇರುತ್ತೆ, ಕೆಲವರಿಗೆ 2 ಕಿಡ್ನಿ ಸರಿಯಾಗಿ ಫಂಕ್ಷನ್ ಆಗ್ತಿರಲ್ಲ. ಜೊತೆಗೆ ಡಯಾಬಿಟಿಸ್ ಅಂದರೆ ಡಯಾಬಿಟಿಕ್ ನೆಫ್ರೋಪತಿ ಅಂತ ಹೇಳ್ತೀವಿ. ಲಾಂಗ್ ಟೈಮ್ ಯಾರಿಗೆ ಡಯಾಬಿಟಿಸ್ ಇರುತ್ತಲ್ಲ, ಕಿಡ್ನಿ ಕೂಡ ಎಫೆಕ್ಟ್ ಆಗ್ತದೆ. ಸೊ ಕಿಡ್ನಿ ಪ್ರಾಬ್ಲಮ್ ಇದ್ದವ್ರಿಗೂ ಕೂಡ ನರ್ವ್ಸ್ ಡ್ಯಾಮೇಜು ಜಾಸ್ತಿ ಆಗೋ ಚಾನ್ಸ್ ಇದೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಕಿಡ್ನಿ ಅಂತಂದರೆ ನಮ್ಮ ವೇಸ್ಟ್ ಪ್ರಾಡಕ್ಟ್ನ ಬಾಡಿಯಿಂದ ಹೊರಗೆ ಹಾಕುವಂಥದ್ದು ಅಲ್ವಾ. ನಮಗೇನು ಎಕ್ಸೆಸ್ ವಾಟರ್ ಇದೆ ಅಥವಾ ಕೆಲವು ಟಾಕ್ಸಿನ್ಸ್ ಇರ್ತದೆ, ಅದೆಲ್ಲ ಕಿಡ್ನಿ ಮುಖಾಂತರ ನಮಗೆ ಯೂರಿನ್ ಮುಖಾಂತರ ಮೂತ್ರದ ರೂಪದಲ್ಲಿ ಹೊರಗೆ ಹೋಗ್ತಾ ಇರುತ್ತೆ. ಸೊ ಕಿಡ್ನಿ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಆಟೋಮೆಟಿಕ್ ಆ ಟಾಕ್ಸಿನ್ಸು ಅವೆಲ್ಲ ದೇಹದಲ್ಲಿ ಉಳ್ಕೊಳ್ಳುತ್ತೆ. ಆ ಟಾಕ್ಸಿನ್ಸ್ ಉಳ್ಕೊಳ್ಳೋದ್ರಿಂದ
ಅದು ಕೂಡ ನರ್ವ್ಸ್ ಡ್ಯಾಮೇಜ್ ಮಾಡುತ್ತೆ. ಸೊ ಹಾಗಾಗಿ ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ಕೂಡ ನರ್ವ್ಸ್ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಹಾಗಾಗಿ ಡಯಾಬಿಟಿಕ್ ನೆಫ್ರೋಪತಿ ಇರುತ್ತೆ. ಶುಗರ್ಗೆ ಶುಗರ್ನ ಕಂಟ್ರೋಲ್ ಇಟ್ಕೊಳ್ಳೋ ಜೊತೆಗೆ ಕಿಡ್ನಿ ಕೂಡ ಸಮಸ್ಯೆ ಆಗ್ದಂಗೆ, ಕಿಡ್ನಿಲೂ ಕೂಡ ಪ್ರಾಬ್ಲಮ್ ಆಗ್ದಂಗೆ ನೋಡ್ಕೊಳ್ತು ಭಾಳ ಮುಂಜಾಗ್ರತೆ ವಹಿಸೋದು ಭಾಳ ಒಳ್ಳೆಯದು. ಯಾಕೆಂದರೆ ಕಿಡ್ನಿ ತೊಂದರೆ ಆದರೂ ಕೂಡ ನ್ಯೂರೋಪತಿ ಜಾಸ್ತಿ ಆಗುತ್ತೆ ಇಂಡೈರೆಕ್ಟ್, ಒಂದಲ್ಲ ಒಂದು ಲಿಂಕು. ಹಾಗಾಗಿ ಏನಾಗುತ್ತೆ, ನರ್ವ್ಸ್ದು ಕೂಡ ಡ್ಯಾಮೇಜ್ ಆಗಿ ಬಂದರೆ ನೀವು ಡಯಾಬಿಟಿಸ್ನ ಕಂಟ್ರೋಲ್ ಇಟ್ಕೊಳ್ಳೋ ಜೊತೆಗೆ ನಿಮ್ಮ ಕಿಡ್ನಿ ಹೆಲ್ತ್ ಕೂಡ ಚೆನ್ನಾಗಿ ಇಟ್ಕೋಬೇಕು. ಕಿಡ್ನಿ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತೀವಿ ಗೆಳೆಯರೆ. ಡಯಾಬಿಟಿಸ್ ಇರೋ ಖಂಡಿತ ವರ್ಷಕ್ಕೊಂದ್ಸಲಿ ಲಿವರ್ ಫಂಕ್ಷನ್ ಟೆಸ್ಟು, ಕಿಡ್ನಿ ಫಂಕ್ಷನ್ ಟೆಸ್ಟ್ನ ಮಾಡಿಸ್ಕೋಬೇಕು. ಕಿಡ್ನಿ ಫಂಕ್ಷನಲ್ಲಿ ಗೊತ್ತಾಗುತ್ತೆ ಕಿಡ್ನಿ ಯಾವ ಥರ ಕೆಲಸ ಮಾಡುತ್ತೆ. ಯೂರಿಯಾ ಅಂತ ಇದೆ, ಕ್ರಿಯೇಟಿನ್ ಅಂತಿದೆ. ಸೊ ಯೂರಿಯಾ ಲೆವೆಲ್ ಜಾಸ್ತಿ ಇದೆಯಾ, ಕ್ರಿಯೇಟಿನ್ ಲೆವೆಲ್ ಜಾಸ್ತಿ ಆಗಿದೆಯಾ, ನಿಮ್ಮ ಕಿಡ್ನಿ ಯಾವ ರೀತಿ ಕೆಲಸ ಮಾಡ್ತೀವಿ ಅಂತ ಗೊತ್ತಾಗುತ್ತೆ ಈ ರೀತಿ ಬ್ಲಡ್ ಟೆಸ್ಟ್ಗೆ. ಅರ್ಥ ಇದೆ ಹೇಳಿ ನಿಮಗೆ. ಸೊ ಈ ರೀತಿ ರಕ್ತ ಪರೀಕ್ಷೆ ಮಾಡಿದಾಗ ಕಿಡ್ನಿಯ ಫಂಕ್ಷನ್ಸ್ ಹೇಗಾಗ್ತಾ ಇದೆ, ನಮ್ಮ ದೇಹದಲ್ಲಿ ಕಿಡ್ನಿ ಏನು ಫಿಲ್ಟರ್ ಥರ ಕೆಲಸ ಮಾಡುತ್ತೆ ಅದು ಕರೆಕ್ಟಾಗಿ ಕೆಲಸ ಮಾಡ್ತಿದೆಯಾ ಇಲ್ವಾ, ಅದರ ಹೆಲ್ತ್ ಹೇಗಿದೆ ಅಂತ ಗೊತ್ತಾಗುತ್ತೆ. ಸೊ ಕಿಡ್ನಿಯ ಹೆಲ್ತ್ನ ನೀವು ಕರೆಕ್ಟಾಗಿ ನೋಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಡಯಾಬಿಟಿಸ್ಗೂ ಕಂಟ್ರೋಲ್ ಮಾಡ್ದಂಗಾಗುತ್ತೆ, ಡಯಾಬಿಟಿಕ್ ನ್ಯೂರೋಪತಿ ಕೂಡ ಕಂಟ್ರೋಲ್ ಮಾಡೋಂಗಾಗುತ್ತೆ. ಸೊ ನಿಮಗೆ ಟಿಂಗ್ಲಿಂಗ್ ನಮ್ನೆಸ್ ಇದ್ದಾಗ ಕಿಡ್ನಿ ಹೆಲ್ತ್ ಕೂಡ ನೋಡ್ಕೊಳ್ಳೋದು ಭಾಳ ಮುಖ್ಯ. ಇಲ್ಲಾಂದರೆ 5ನೇದು ಬಂದ್ಬಿಟ್ಟು ಹೈಪರ್ ಟೆನ್ಷನ್, ಬಿ ಪಿ. ಸರ್ ಬಿ ಪಿಗೂ ಡಯಾಬಿಟಿಕ್ ನ್ಯೂರೋಪತಿ ಹೇಗೆ ಸರ್ ಲಿಂಕ್ ಅಂತ ಹೇಳ್ತಾರೆ ನೋಡಿ. ಬಿ ಪಿ ಅಂದರೆ ಏನು ಗೊತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಬ್ಲಡ್ ಪ್ರೆಷರ್ ಜಾಸ್ತಿ ಆಗ ಬ್ಲಡ್ ವೆಸಲ್ಸ್ ಮೇಲೆ ಕೂಡ ಪ್ರೆಷರ್ ಜಾಸ್ತಿ ಆಗುತ್ತೆ. ಬ್ಲಡ್ ವಾಲ್ಸ್ ಮೇಲೆ ಪ್ರೆಷರ್ ಜಾಸ್ತಿ ಆಯ್ತಪ್ಪ, ರಕ್ತನಾಳಗಳ ವಾಲ್ಸ್ ಮೇಲೆ ಪ್ರೆಷರ್ ಜಾಸ್ತಿ ಅಂದರೆ ರಕ್ತನಾಳಗಳು ಕೂಡ ಡ್ಯಾಮೇಜ್, ಎಂಡೋಥೆಲಿಯಲ್ ಡ್ಯಾಮೇಜ್ ಆಗುತ್ತೆ, ಎಲಾಸ್ಟಿಸಿಟಿ ಕಡಿಮೆ ಆಗುತ್ತೆ, ರಕ್ತನಾಳಗಳು ಕೂಡ ಡ್ಯಾಮೇಜ್ ಆಗುತ್ತೆ. ರಕ್ತನಾಳ ಡ್ಯಾಮೇಜ್ ಆದ ಇಂಡೈರೆಕ್ಟ್ ಆಗುತ್ತೆ. ಇದೆಲ್ಲ ವಿಷಸ್ ಸೈಕಲ್ ಅಂತ ಒಂದಿಂದ ಒಂದು ಲಿಂಕ್ ಇರುತ್ತೆ ಗೆಳೆಯರೆ. ಸೊ ರಕ್ತನಾಳಗಳು ಡ್ಯಾಮೇಜ್ ಆಯ್ತಪ್ಪ ಅಂದರೆ ರಕ್ತ ಪರಿಚಲನೆ ಏನಾಗುತ್ತೆ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಆ್ಯಸ್ ದ ಏಜ್ ಅಡ್ವಾನ್ಸ್ ಎಲ್ಲ ರಕ್ತ ಪರಿಚಲನೆ ಕೂಡ ಎಲ್ಲರಿಗೂ ಕಡಿಮೆ ಆಗ್ತಾ ಬರುತ್ತೆ, ಎಸ್ಪೆಷಲಿ ಫುಟ್ ಮತ್ತು ಹ್ಯಾಂಡ್ಸ್ಗೆ. ರಕ್ತ ಪರಿಚಲನೆ ಕಡಿಮೆ ಆದರೆ ಅಂತ ಗೆಳೆಯರೆ ಅಂತಂದರೆ ನಿಮ್ಗೆ ಏನಂದರೆ ಡಯಾಬಿಟಿಕ್ ವ್ಯಾಸ್ಕುಲೋಪತಿ ಅಂತ ಹೇಳ್ತೀವಿ. ವ್ಯಾಸ್ಕುಲೋಪತಿ ವೆಸಲ್ಸ್ ಕೂಡ ಡಯಾಬಿಟಿಕ್ ಶುಗರ್ಗೆ ಡ್ಯಾಮೇಜ್ ಆಗುತ್ತೆ, ಜೊತೆಗೆ ಬಿ ಪಿ ಇರೋರು ಕೂಡ ಡ್ಯಾಮೇಜ್ ಆಗ್ತದೆ. ಸೊ ಬಿ ಪಿ ಇರೋರು ಕೂಡ ಏನಾಗುತ್ತೆ, ಬ್ಲಡ್ ವೆಸಲ್ ಡ್ಯಾಮೇಜ್ ಆದ ಅಂತ ಅದರಿಂದ ಹೋಗುವಂಥ ರಕ್ತ ಏನಿರುತ್ತಲ್ಲ, ರಕ್ತ ಪರಿಚಲನೆ ಏನಾಗುತ್ತಲ್ಲ ಅದು ಸರಾಗವಾಗಿ ಆಗಲ್ಲ. ಸೊ ನರಗಳು ಕೂಡ ರಕ್ತ ಪರಿಚಲನೆ, ಅದಕ್ಕೆ ವ್ಯಾಸೋ ನರ್ವೋಸಮ್ ಅಂತ ಹೇಳ್ತೀವಿ. ಯಾವ ವೆಸಲ್ಸು ನರ್ವ್ಸ್ಗೆ ಸಪ್ಲೈ ಮಾಡುತ್ತಲ್ಲ ಅದಕ್ಕೆ ವ್ಯಾಸೋ ನರ್ವೋಸಮ್ ಅಂತ ಹೇಳ್ತೀವಿ. ಆ ವೆಸಲ್ಸು ಹೈಪರ್ ಟೆನ್ಷನ್ ಡ್ಯಾಮೇಜ್ ಆಯಿತು, ಅಥವಾ ಕೊಲೆಸ್ಟ್ರಾಲ್ ಜಾಸ್ತಿ ಇರೋದ್ರಿಂದ ಬ್ಲಾಕ್ ಆಗಿ ರಕ್ತ ಪರಿಚಲನೆ ಕರೆಕ್ಟ್ ಆಗ್ತಿರೋದು ಕೂಡ ಆ ನರ್ವ್ಸ್ಗೆ ಸರಿಯಾಗಿ ರಕ್ತ ಪರಿಚಲನೆ. ನರ್ವ್ಸ್ಗೆ ನಿಮ್ಗೆ ಗೊತ್ತಿದೆ ರಕ್ತ ಪರಿಚಲನೆ ಪ್ರತಿಯೊಂದು ಆರ್ಗನ್ ಬೇಕೇ ಬೇಕು ಅಲ್ವಾ. ಸೊ ಅಂತ ರಕ್ತ ಪರಿಚಲನೆ ಕರೆಕ್ಟಾಗಿ ನರ್ವ್ಗಳು ಹೋಗಲಿಲ್ಲ, ನರ್ವ್ ಕೂಡ ಡ್ಯಾಮೇಜ್ ಆಗುತ್ತೆ. ಸೊ ನ್ಯೂರೋಪತಿ ಆಗುತ್ತೆ, ನರ್ವ್ ಸರಿಯಾಗಿ ಕೆಲಸ ಮಾಡಲ್ಲ, ನರ್ವ್ಸ್ ಡ್ಯಾಮೇಜ್ ಆಗಿ ಈವನ್ ನರ್ವ್ಸಲ್ಲಿ ಕೂಡ ಡ್ಯಾಮೇಜ್ ಆಗಿ ಸತ್ತೋಗ್ಬೋದು. ಹಾಗಾಗಿ ಏನಾಗುತ್ತೆ, ನರ್ವ್ಸ್ ಸರಿಯಾಗಿ ಕೆಲಸ ಮಾಡಲ್ಲ. ಸೊ ಹಾಗಾಗಿ ಬಿ ಪಿ ಜಾಸ್ತಿ ಇದ್ದರೂ ಕೂಡ ನಿಮಗೆ ಇಂಡೈರೆಕ್ಟಾಗಿ ವ್ಯಾಸ್ಕುಲೋಪತಿಯಾಗಿ ಅಲ್ಲಿಂದ ನರ್ವ್ ಡ್ಯಾಮೇಜ್ ಆಗಿ ನಮ್ನೆಸ್ಸು ಟಿಂಗ್ಲಿಂಗ್ ಸೆನ್ಸೇಷನ್ ಬರೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಬಿ ಪಿಯನ್ನು ಕೂಡ ಕಂಟ್ರೋಲ್ ಇಟ್ಕೊಳ್ಳಿ. ನಿಮ್ಗೆ ಗೊತ್ತಿದೆ ಬಿ ಪಿ ಮತ್ತು ನಾವು ಡಯಾಬಿಟಿಸ್ ಅಣ್ಣ ತಮ್ಮಂದ್ರೆ ಅಂತೀವಿ, ಒಂದು ಬಂದರೆ ಏನು ಬಂದುಬಿಡ್ತಾರೆ ಸರ್, ಕಸಿನ್ ಬರ್ತಾರೆ ಸರ್. ಬಿ ಪಿ ಅವ್ರಿಗೆ ಶುಗರ್ ಬರೋ ಚಾನ್ಸಸ್, ಶುಗರ್ ಬರೋರಿಗೆ ಬಿ ಪಿ ಬರೋ ಚಾನ್ಸಸ್. ಸೊ ಹಾಗಾಗಿ ನಿಮಗೆ ಬಿ ಪಿ ಇದೆ ಅಂದರೆ ಶುಗರ್ ಬಗ್ಗೆನೂ ಗಮನ ಕೊಡಿ, ಶುಗರ್ ಬಿ ಪಿ ಬಗ್ಗೆನೂ ಗಮನ ಕೊಡಿ. ಅವೆರಡೂ ಸೇರಿ ನಿಮಗೆ ನರ್ವ್ಸ್ ಡ್ಯಾಮೇಜ್ ಮಾಡಿ ಟಿಂಗ್ಲಿಂಗ್ ನಮ್ನೆಸ್ ಬರೋ ಚಾನ್ಸ್ ಇರುತ್ತೆ. ಸೊ ಹಾಗೆ ಬಿ ಪಿಯನ್ನು ಶುಗರ್ನ ಕಂಟ್ರೋಲ್ ಇಟ್ಕೊಳ್ಳಿ. ನಿಮಗೆ ಡಯಾಬಿಟಿಕ್ ನ್ಯೂರೋಪತಿ ನರ್ವ್ಸ್ ಡ್ಯಾಮೇಜ್ ಆಗೋದು ಅವೆಲ್ಲ ಕಂಟ್ರೋಲಿಗೆ ಬರುತ್ತೆ. ಎಲ್ಲರೇ ಆಲ್ಕೋಹಾಲಿಸಮ್ ಡ್ರಿಂಕ್ಸ್ ಮಾಡೋರಿಗೆ ಖಂಡಿತವಾಗ್ಲೂ ನರ್ವ್ಸ್ ಡ್ಯಾಮೇಜ್ ಜಾಸ್ತಿ ಆಗೋದಕ್ಕೆ ಆಲ್ಕೋಹಾಲಿಕ್ ನ್ಯೂರೋಪತಿ ಅಂತಲೇ ಹೆಸರಿದೆ. ಆಲ್ಕೋಹಾಲ್ಗೆ ಭಾಳ ಡಿಪೆಂಡೆನ್ಸಿ, ಫಿಸಿಕಲ್ ಡಿಪೆಂಡೆನ್ಸಿ ಇರುತ್ತೆ, ಮೆಂಟಲಿ ಡಿಪೆಂಡ್ ಆಗಿಬಿಡುತ್ತೆ, ಅಡಿಕ್ಟ್ ಆಗಿಬಿಡುತ್ತೆ ಆಲ್ಕೋಹಾಲ್ಗೆ. ಎಸ್ಪೆಷಲಿ ಏನಾಗುತ್ತೆ, ಶುಗರ್ ಇರೋರಿಗೆ ಏನಾಗುತ್ತೆ, ಅವ್ರಿಗೇನೋ ಒಂದು ಮಾನಸಿಕ ಖಿನ್ನತೆ ಕೂಡ ಇರುತ್ತೆ. ಸೊ ಡಯಾಬಿಟಿಕ್ ನ್ಯೂರೋಪತಿಗೆ ಟಿಂಗ್ಲಿಂಗು, ನಮ್ನೆಸ್ ಸೆನ್ಸೇಷನು, ನಿದ್ದೆ ಬರೋಲ್ಲ, ನೈಟೆಲ್ಲ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದ್ರ ಸಲುವಾಗಿ ಎಷ್ಟೊಂದು ಜನ ಆಲ್ಕೋಹಾಲ್ ತೊಗೊಂಡ್ಬಿಡ್ತಾರೆ. ಅವಾಗೇನಪ್ಪ ಅಂದರೆ ನಿದ್ದೆ ಚೆನ್ನಾಗಿ ಬಂದ್ಬಿಡುತ್ತೆ ಸರ್, ಆ ನೋವು ಉರಿ ಎಲ್ಲ ಕಡಿಮೆ ಆಗಿಬಿಡುತ್ತೆ, ಸ್ವಲ್ಪ ಡ್ರಿಂಕ್ಸ್ ಮಾಡಿಬಿಡ್ತೀನಿ, 1 ಪೆಗ್ 2 ಪೆಗ್ 3 ಪೆಗ್ ಹಾಕ್ಬಿಟ್ರೆ ಸುಖವಾಗಿ ನಿದ್ದೆ ಮಾಡಿಬಿಡ್ತೀನಿ ಅಂತ. ನೋಡಿ ಗೆಳೆಯರೆ, ನಾನು ಯಾವಾಗಲೂ ಅದೇ ಹೇಳ್ತೀನಿ, ಡ್ರಿಂಕ್ಸ್ ಮಾಡೋವಾಗ ಏನಪ್ಪ ಅಂದರೆ ಅವರೇ ಅಂತ ನೋವು ಮರೆಸ್ಬಿಡುತ್ತೆ, ನಮ್ಮ ಕಹಿ ನೆನಪುಗಳನ್ನು, ಕೈ ಘಟನೆಗಳನ್ನು ಡ್ರಿಂಕ್ಸ್ ಮರೆಸ್ಬಿಡುತ್ತೆ ಅಂತ, ಮರೆಸ್ಬಿಡುತ್ತೆ, ಮರ್ತೋಗ್ತೀವಿ ಸರ್ ಅಂತ. ನೋಡಿ, ನಿಮ್ಮ ಚಿಂತೆಗಳಿಗೆ, ನಿಮ್ಮ ನೋವುಗಳಿಗೆ ಅದನ್ನು ನೀವು ಆಲ್ಕೋಹಾಲ್ ತೊಗೊಳೋದನ್ನು ಯಾರು ಮುಳುಗಿಸ್ಬಿಡೋಕ್ಕಾಗಲ್ಲ. ನಿಮ್ಮ ಚಿಂತೆಗಳಿಂದ ನೋವುಗಳಿಗೆ ಹೆಂಗೆ ಸ್ವಿಮ್ ಮಾಡಬೇಕು ಅಂತ ಗೊತ್ತಿರುತ್ತೆ. ನಿಮ್ಮ ಆಲ್ಕೋಹಾಲ್ ಎಫೆಕ್ಟ್ ಹೋದ ತಕ್ಷಣ ಮತ್ತೆ ಅದು ವಾಪಸ್ ಬಂದೇ ಬರುತ್ತೆ. ನಿಮ್ಮ ಚಿಂತೆಗಳು, ನಿಮ್ಮ ಬ್ಯಾಡ್ ಫೀಲಿಂಗ್ಸ್ಗಳಾಗಿರ್ಬೋದು, ಕೈ ನೋವುಗಳೆಲ್ಲ ವಾಪಸ್ ಬಂದೇ ಬರುತ್ತೆ ಮೆಮೊರಿಂದ. ನೀವು ಡ್ರಿಂಕ್ಸ್ ತೊಗೊಳೋದು ಅವೆಲ್ಲ ಅರೆಸ್ಟ್ ಮಾಡೋದು ಶುದ್ಧ ತಪ್ಪು, ಶುದ್ಧ ಸುಳ್ಳೋದು. ಅರ್ಥ ಆಯ್ತಾ ಹೇಳಿ ನಿಮಗೆ. ಸೊ ಹಾಗಾಗಿ ನೀವು ನೋವಿಗೆ, ಉರಿಗೆ ಅಂತ ಡ್ರಿಂಕ್ಸ್ ತೊಗೊಳಕ್ಕೆ ಹೋದರೆ ಅದು ವಿಷಸ್ ಸೈಕಲ್ಲು, ಅದರಿಂದ ಇನ್ನೂ ಜಾಸ್ತಿ ಆಗುತ್ತೆ. ಶುಗರ್ ನೀವು ನಾನು ಹೇಳಿದಂಗೆ ಶುಗರ್ ಕಂಟ್ರೋಲಿಗೆ ಬರಲ್ಲ. ನೀವು ಎಕ್ಸೆಸಿವ್ ಆಲ್ಕೋಹಾಲ್ ತೊಗೊಂಡ್ರೆ, ಎಕ್ಸೆಸಿವ್ ಆಲ್ಕೋಹಾಲ್ ತೊಗೊಂಡ್ರೆ ಲಿವರ್ ಡ್ಯಾಮೇಜ್ ಆಗುತ್ತೆ, ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಪ್ರತಿಯೊಂದು ಆರ್ಗನ್ಸು ನಿಮ್ಗೆ ಗೊತ್ತಿದೆ. ಆಲ್ಕೋಹಾಲಲ್ಲಿ ನೆಫ್ರೋಪತಿ ಅಂತೀವಿ, ಆಲ್ಕೋಹಾಲಿಗೆ ನ್ಯೂರೋಪತಿ ಅಂತ ಹೇಳ್ತೀವಿ. ಸೊ ಹಾಗಾಗಿ ಆಲ್ಕೋಹಾಲ್ ತೊಗೊಳ್ಳೋರಿಗೆ ತಕ್ಷಣಕ್ಕೆ ಏನೋ ಸ್ವಲ್ಪ ಆ ಒಂದು ರಾತ್ರಿಗೋ, ಒಂದು ದಿವಸ 2 ದಿವಸಕ್ಕೋ ಟೆಂಪ್ರರಿಲಿ ಸಿಗ್ಬೋದು, ಪರ್ಮನೆಂಟಾಗಿ ಡ್ಯಾಮೇಜ್ ಆಗ್ತಾ ಇರುತ್ತೆ. ಆಲ್ಕೋಹಾಲಿಕ್ ಅದಕ್ಕೆ ನ್ಯೂರೋಪತಿ ಅಂತೀವಿ. ಆಲ್ಕೋಹಾಲ್ ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ ನ್ಯೂಟ್ರಿಷನ್ ಕೂಡ, ವೈಟಮಿನ್ B12 ಕೂಡ ಕಡಿಮೆ ಆಗುತ್ತೆ, ನ್ಯೂಟ್ರಿಷನ್ಲೂ ನೀವು ಲೋ ಆಗ್ತೀರಾ, ಜೊತೆಗೆ ನರ್ವ್ಸ್ ಡ್ಯಾಮೇಜ್ ಆಗೋ ಚಾನ್ಸು ಕೂಡ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಹಾಗೆ ಆಲ್ಕೋಹಾಲ್ ತೊಗೊಳ್ಳೋವಂಥ ಡ್ರಿಂಕ್ಸ್ ತೊಗೊಳ್ಳೋರು ಖಂಡಿತ ಡ್ರಿಂಕ್ಸ್ ಇವತ್ತೇ ಅವಾಯ್ಡ್ ಮಾಡಿ. ಯಾಕೆಂತಂದರೆ ನೀವೇನೋ ಅನ್ಕೊತೀರಾ
ನಾನು ಆಲ್ಕೋಹಾಲ್ ತೊಗೊಳ್ಳೋದ್ರೆ ನೋವು ಕಡಿಮೆ ಆಯಿತು, ಉರಿ ಕಡಿಮೆ ಆಯಿತು, ಟೆಂಪ್ರವರಿ. ಬಟ್ ಅಲ್ಲಿ ಬ್ಯಾಕ್ ಎಂಡಲ್ಲಿ ಇನ್ನೂ ನೋವು ಡ್ಯಾಮೇಜ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಆಲ್ಕೋಹಾಲ್ನ ಕಂಪ್ಲೀಟ್ ನಿಲ್ಲಿಸ್ಬಿಡಿ. ಅದೆಲ್ಲ ಖಾಲಿ ದುಡ್ಡು ಕೊಟ್ಟು ಕಂಡ್ಕೊಂಡಾಗ ನಾನು ಯಾವಾಗಲೂ ಹೇಳ್ತಿರ್ತೀನಿ ನನ್ನ ಪೇಷಂಟ್ಸ್ಗಳಿಗೆ, 2 ಕಿಂಗ್ಸ್ ಅಂತ, 2 ರಾಜಗಳು ನಿಮ್ಮನ್ನ ಕತ್ತಿ ಯುದ್ಧ ಮಾಡಿದ್ರೆ ನಿಮ್ಗೆ ಸೋಲ್ಸ್ಬಿಡ್ತಾರೆ, ಸಾಯಿಸ್ಬಿಡ್ತಾರೆ. ಬರೀ ಸೋಲ್ಸ್ತಾರೆ. ಯಾವಪ್ಪ ಅಂದರೆ ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ಅಂತೀವಿ, ಕಿಂಗ್ಸ್ ಅಲ್ವಾ. ಇವೆರಡು ಕಿಂಗ್ಗಳು ನೀವು ದುಡ್ಡು ಕೊಟ್ಟು ಕಾಯಿಲೆ ಕೊಂಡ್ಕೊಂಡಂಗೆ ನಿಮ್ಮ ಜೊತೆವೇ ಯುದ್ಧ ಮಾಡಿ ನಿಮ್ಗೆ ಗೊತ್ತಿಲ್ಲ ನಿಮ್ಮ ಸಾಯಿಸ್ಬಿಡುತ್ತೆ. ಸೊ ಹಾಗಾಗಿ ಡ್ರಿಂಕ್ಸ್ನ ಮತ್ತು ಸ್ಮೋಕಿಂಗ್ ಕೂಡ ಕಂಪ್ಲೀಟ್ ಆಲ್ಕೋಹಾಲಿಕ್ ನ್ಯೂರೋಪತಿ ಇರುವಂಥವ್ರು, ಡಯಾಬಿಟಿಕ್ ನ್ಯೂರೋಪತಿ ಅವರು ಕಂಪ್ಲೀಟ್ ಅವಾಯ್ಡ್ ಮಾಡೋದು ಭಾಳ ಒಳ್ಳೆಯದು. ಪ್ರೀತಿಗಳೇ ನೋಡಿದ್ರಲ್ಲ, ಅತಿ ಮುಖ್ಯವಾದ 6 ಡಯಾಬಿಟಿಕ್ ನ್ಯೂರೋಪತಿ. ಬರೀ ಡಯಾಬಿಟೀಸ್ ಅಲ್ಲ, ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ, ಥೈರಾಯ್ಡ್ ಪ್ರಾಬ್ಲಮ್ ಇರೋರಿಗೆ, BP ಇರೋರಿಗೆ ಎಲ್ಲರಿಗೂ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ. ಸೊ ಈ ಕಾಯಿಲೆ ನಿಮ್ಮ ಫ್ಯಾಮಿಲಿಗೆ ಖಂಡಿತ ಗೊತ್ತು. ಒಬ್ರಿಗೆಲ್ಲೊಬ್ರು ಇರುತ್ತೆ, ಶುಗರ್ ಇರುತ್ತೆ, ಅವ್ರಿಗೆ BP ಇರುತ್ತೆ, ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ, ವೈಟಮಿನ್ಸ್ ಡೆಫಿಷಿಯನ್ಸಿ. ಇಂಥವ್ರು ಯಾರೇ ಗೊತ್ತಿದ್ದು ದಯವಿಟ್ಟು ವಿಡಿಯೋವ್ರಿಗೆಲ್ಲ ಫಾರ್ವರ್ಡ್ ಮಾಡಿ. ಒಂದು ಅವೇರ್ನೆಸ್ ಅಲ್ವಾ, ಬರೀ ಡಯಾಬಿಟಿಕ್ ನ್ಯೂರೋಪತಿ ಬರೀ ಶುಗರ್ ಇವ್ರಿಗೆ ಮಾತ್ರ ಬರುತ್ತೆ ಅನ್ಕಲ್ಲ, ಈ ಎಲ್ಲ ಕಾರಣಗಳಿಂದನೂ ಬರ್ಬೋದು. ಎಲ್ಲ ಕಾರಣಗಳು ಅವ್ರಿಗೂ ಗೊತ್ತಾಗಲಿ, ಅವರ ಹೆಲ್ತ್ ಕೂಡ ವೃದ್ಧಿಸಲಿ. ಯಾಕಂದರೆ ಹೆಲ್ತ್ ಇಸ್ ವೆಲ್ತ್, ನಿಮ್ಗೆ ಗೊತ್ತಿದೆ. ನೀವೊಂದು ಸಹಾಯ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ಒಂದು ವೀಡಿಯೋನ ಫಾರ್ವರ್ಡ್ ಮಾಡೋದು, ಅವ್ರು ನೋಡಿದ್ರೆ ಅವ್ರನ್ನ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಅಲ್ವಾ. ಅವ್ರಿಗೊಂದು ಜ್ಞಾನ ಗೊತ್ತಾಗುತ್ತೆ. ಆ ಜ್ಞಾನವನ್ನು ಅವರು ತೊಗೊಂಡು ಆ ರೀತಿ ಅವರ ಕಾಯಿಲೆನ ಕಂಟ್ರೋಲ್ ಮಾಡ್ಕೊಂಡು ಅವ್ರು ಒಂದು ದಿವಸ ಉರಿ ಹೊಡ್ತಾ ಕಡಿಮೆ ಆಯಿತು, ಒಂದು ದಿವಸ ನೆಮ್ಮದಿಯಾಗಿ ಮಲ್ಕೊಂಡ್ರೆ ಅಂದರೆ ಅವ್ರು ಎಷ್ಟೋ ಖುಷಿ ಆಗುತ್ತೆ, ಎಷ್ಟೋ ಸಂತೋಷ ಆಗುತ್ತೆ. ನಿಮ್ಮನ್ನು ನೆನೆಸ್ಕೊತಾರಪ್ಪ ಇಂಥ ಒಂದು ಒಳ್ಳೆ ಮೆಸೇಜ್ ನಮ್ಗೆ ತಲುಪಿಸ್ರ ಅಂತ. ಸೊ ಹಾಗಾಗಿ ಈ ವಿಡಿಯೋನ ಖಂಡಿತ ತಾವು ಕೂಡ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ತಮ್ಮ ಬಂಧು ಮಿತ್ರರೆಲ್ಲರಿಗೂ ಶೇರ್ ಮಾಡಿ. ಆಲ್ ದ ಬೆಸ್ಟ್. ಹೆಲ್ತ್ ಈಸ್ ವೆಲ್ತ್. ಲೆಟ್ ಅಸ್ ಕೀಪ್ ಅವರ್ ವೆಲ್ತ್ ಆ್ಯಸ್ ಹೆಲ್ತ್. ಥ್ಯಾಂಕ್ ಯು.